ಕೆ ಮಂಜು ಅವ್ರಿಗೋಸ್ಕರ ನಾವು ತನಕ ವೆಯ್ಟ್ ಮಾಡ್ತಾ ಇದ್ವಿ. ಮಂಜಣ್ಣ ಈಗ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಹೇಳ್ತಾ ಈಗ ಕೇಕ್ ಕಟ್ ಮಾಡ್ತಿದ್ದೀವಿ. ಸ್ವಾಗತ ಕೋರ್ತಾ ಗುರು ಎಲ್ಲ ಬಂದ ಮಾಧ್ಯಮ ಮತ್ತು ರಾಗಿಣಿ ಅವರ ಪೇರೆಂಟ್ಸ್, ತಂದೆ ತಾಯಿ ಮತ್ತು ರಾಗಿಣಿ ಮೇಡಮ್ ಎಲ್ಲರೂ ಏನು ಇಲ್ಲ ಅಲ್ಲ ಇಲ್ಲಿ ಮತ್ತೊಮ್ಮೆ ಮಾಧ್ಯಮದ ಪರವಾಗಿ ಮತ್ತು ಉದ್ಯಮದ ಪರವಾಗಿ ಒಂದು ಸ್ವಾಗತನೂ ಕೊಡ್ತಾ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತಾ, ಇದು ಹುಟ್ಟುಹಬ್ಬದ ಕೇಕ್ ಕಟಿಂಗ್ ಮಾಡಿದ ಮೇಲೆ ಹೊಸ ಪಿಕ್ಚರ್ ನ ಘೋಷಣೆ ಇದೆ. ಹಾಗಾಗಿ ಬಂದಂತ ಎಲ್ಲಾ ಮಾಧ್ಯಮದವರು ಕೂಡ ಈ ಹೊಸ ಪಿಕ್ಚರ್ದು ಮತ್ತು ರಾಗಿಣಿ ಮೇಡಮ್ ನ ಒಂದು ಹುಟ್ಟುಹಬ್ಬದೆಲ್ಲಾನು ಹ್ಯೂಜ್ ಆಗಿ ಕವರ್ ಮಾಡಬೇಕು ಅಂತ ಹೇಳಿ ಒಬ್ಬ ಹಿಯರ್ ಅವ್ರು ಕೇಳ್ಕೊಳ್ತೀನಿ. ಮೇಡಮ್ ನೀವು ಡೋಂಟ್ ವರಿ, ನಿಮ್ದು ಈ ವಾರ ಪೂರ್ತಿ ನಿಮ್ದು ಇರುತ್ತೆ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಸ್ವಲ್ಪ ಹಿಂದೆ ಬಂದ್ರಮ್ಮ, ಅಲ್ಲಿ ಬಯಲಾಗಿದ್ದಾರೆ. ಸ್ವಲ್ಪ ಇಲ್ಲಿ ಬಂದ್ಬಿಟ್ರಮ್ಮ, ಎಲ್ಲ ಇಲ್ಲಿ ಬನ್ನಿ ಬನ್ನಿ, ಜಾಗ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಬನ್ನಿ. ಹಾಗೆ ಕಟ್ ಮಾಡಿ, ನೀವು ಆರಿಸ್ಬೇಡಿ, ಬೆಳಗ್ಲಿ ಲೈಫ್. ಮಂಜು ಹ್ಯಾಪಿ ಬರ್ಡೇ ಹೇಳಮ್ಮ, ಒಂದು ಹಾಡು ಹೇಳಮ್ಮ. Happy birthday to you. Happy birthday to you, Ragini. Happy birthday to you. ರಾಗಿಣಿ ಮೇಡಮ್ ಹುಟ್ಟುಹಬ್ಬದ ಈ ದಿವಸ ಮುಂದಿನ ಯೋಜನೆಗಳ ಬಗ್ಗೆ, ಮುಂದಿನ ಸಿನಿಮಾ ಬಗ್ಗೆ ಹಾಗೂ ಅವರು ಸಮಾಜ ಸೇವೆ ಬೇಕಾಷ್ಟು ಆಗಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಮೇಡಮ್ ಅದ್ರ ಬಗ್ಗೆ ಎಲ್ಲ ಒಂದೆರಡು ಮಾತಾಡಿದ್ಮೇಲೆ ಮಂಜಣ್ಣ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ, ಬರ್ಡೇ ಸಂದರ್ಭ ಬಂದಾಗ ಯಾವತ್ತೂ ನಮ್ಮವ್ರ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸಿರುತ್ತೆ. ಸೊ ನೀವೆಲ್ಲರ ಜೊತೆ ಪ್ರತಿ ವರ್ಷ ಯಾಕೆ ನನಗೆ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ಮನಸ್ಸಂದರೆ, ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಸೀನ್ ಮೀ ಇನ್ ಮೈ ಜರ್ನಿ. ಆ್ಯಂಡ್ ನಾನು ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಜರ್ನಿ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ 2000 ಮದಕರಿಯಿಂದ ನಾನು ತುಂಬಾ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಜೊತೆಗೆ. ಸೊ ಪ್ರತಿ ವರ್ಷ ಒಂದು ಈ ಒಂದು ದಿನದಲ್ಲಿ ಒಂದು ದೇ ಸೇ ದಟ್ ಒಂದು ಹುಟ್ಟುಹಬ್ಬ ಬಂದಾಗ ಒಂದು ಹೊಸ ಜನ್ಮ, ಒಂದು ಹೊಸ ಜರ್ನಿ, ಒಂದು ಹೊಸ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಐ ಆಲ್ವೇಸ್ ಫೀಲ್ ಲೈಕ್ ವಿತ್ ಎವ್ರಿ ಇಯರ್ ಯು ಲರ್ನ್ ಸೋ ಮಚ್, ಯು ಗೇನ್ ಸೋ ಮಚ್, ಯು ಲೂಸ್ ಸೋ ಮಚ್, ಬಟ್ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಜಸ್ಟ್ ರಿಯಲಿ ಓವರ್ವೆಲ್ಮ್ಸ್ ಯು ಆ್ಯಂಡ್ ಎನ್ಲೈಟನ್ಸ್ ಯು ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ. ಐ ನೋ ದ್ಯಾಟ್ ಎವ್ರಿಬಡಿ ಬರ್ಡೇ ಅಂದರೆ ತುಂಬಾ ಪರ್ಸ್ನಲ್ ಒಂದು ಸಂದರ್ಭ, ಆ್ಯಂಡ್ ನೀವೆಲ್ಲರೂ ಫ್ಯಾಮಿಲಿ ಥರ ನನಗೆ. ಸೊ ಅದಕ್ಕೆ ಇವತ್ತು ಯೂಶುವಲ್ ಆಗಿ ಬರ್ಡೇ ದಿನ ನಾವು ಅಫ್ಕೋರ್ಸ್ ಇಟ್ಸ್ ಟುಮಾರೋ ಅಫಿಷಿಯಲಿ, ಬಟ್ ಇವತ್ತು ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಎವ್ರಿ ಇಯರ್ ಬರ್ಡೇ ದಿನ ಸಾಕಷ್ಟು ಹೊಸ ವೆಂಚರ್ಸ್ ಆಗಲಿ, ಇಲ್ಲಾಂದರೆ ನಮ್ಮ ಜರ್ನಿ ಆಗಲಿ, ನಾವೇನು ಮಾಡಿದ್ದೀವಿ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಐ ಲವ್ ಶೇರಿಂಗ್ ಇಟ್ ವಿತ್ ದ ಪೀಪಲ್ ಬಿಕಾಸ್ ಐ ಥಿಂಕ್ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇವತ್ತು ಕೂಡ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಇನ್ ದಿ ಇಂಡಸ್ಟ್ರಿ. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಚೇಂಜ್, ಈ ಥರ ಒಂದು ಮೂಮೆಂಟ್ ಬೇಕಾಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ನನ್ನ ಯಾವತ್ತು ನಂದು ಡ್ರೀಮ್ ಏನಿದೆ ಅಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಬೇರೆ ಥರ ಪ್ರಾಜೆಕ್ಟ್ ಮಾಡಬೇಕು, ಬೇರೆ ಥರ ಸಿನಿಮಾಗಳು ಮಾಡಬೇಕು, ಇಂಟೆನ್ಸಿವ್ ಆಗಿ ಕಾಂಟೆಂಟ್ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಕ್ರಿಯೇಟಿವಿಟಿ ಇದೆ, ಎಲ್ಲ ಇದೆ. ಜಸ್ಟ್ ಮೇ ಬಿ ದ ರೈಟ್ ಪ್ಲ್ಯಾಟ್ಫಾರ್ಮ್, ದ ರೈಟ್ ಟೈಮಿಂಗ್ ಸಿಗಬೇಕು. ಸೊ ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ದ್ಯಾಟ್. ಆ್ಯಂಡ್ ಇವತ್ತು ಅಫ್ಕೋರ್ಸ್ RDV ಅಂತ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ದ್ಯಾಟ್ ಈಸ್ ಸಮಥಿಂಗ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸ್ಪೇಸ್ ಫಾರ್ ಯಂಗರ್, ಬೆಟರ್, ನ್ಯೂವರ್ ಟ್ಯಾಲೆಂಟ್ ಆ್ಯಂಡ್ ಟು ಬಿ ಏಬಲ್ ಟು ಕ್ರಿಯೇಟ್ ಅ ಚೇಂಜ್ ಇನ್ ದಿ ಇಂಡಸ್ಟ್ರಿ. ಅಂದರೆ ಎಲ್ಲ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ಆಗಲಿ, ಕತೆಗಳಾಗಲಿ, ರೈಟರ್ಸ್ ಆಗಲಿ, ಸಿನಿಮಾಗಳಾಗಲಿ, ಆರ್ಟಿಸ್ಟ್ ಆಗಲಿ, ವಿ ವಾಂಟ್ ಟು ಟ್ರೈ ಆ್ಯಂಡ್ ಕ್ರಿಯೇಟ್ ಅ ನ್ಯೂ ಪ್ಲ್ಯಾಟ್ಫಾರ್ಮ್. ಇನ್ನು ಮುಂದೆ ಹೋಗ್ತಾ ದಿನದಲ್ಲಿ ಅದು ಗೊತ್ತಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸರ್ಪ್ರೈಸ್ ಫಾರ್ ಯು. ಆ್ಯಂಡ್ ಇವರಿಬ್ಬರು ಯಾಕಿದ್ದಾರೆ ಇಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಐ ವಾಂಟ್ ಟು ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು
ಮಂಜು ಸರ್, ಯಾಕಂದರೆ he is the face of the Kannada film industry. He is the idol of the Kannada film industry. ಅವರು ಎಷ್ಟು ಆ್ಯಕ್ಟರ್ಸ್ಗೆ ಲೈಫ್ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಅಂದರೆ ನನಗಂತೂ ಒಂದು ಹೊಸ ಹೆಸರು, ಹೊಸ ಒಂದು ಐಡೆಂಟಿ ಕೊಟ್ಟಿರುವಂಥ ಒಂದು ಪ್ರೊಡ್ಯೂಸರ್. ಈಸ್ ಫ್ಯಾಮಿಲಿ ಟು ಮೀ, ಬಟ್ ಹೀಸ್ ಬಿನ್ ಅ ಗೈಡಿಂಗ್ ಫೋರ್ಸ್ ಟು ಸೋ ಮೆನಿ. ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ದೊಡ್ಡ ಆ್ಯಕ್ಟರ್ಸ್ಗೆ ಬಹುಶಃ ಅವ್ರು ಬ್ರೇಕ್ ಕೊಟ್ಟಿರೋದು ಅವರು, ಇಲ್ಲ ಲಾಂಚ್ ಮಾಡಿರೋದು ಅವರು. ಸೊ ಹೀಸ್ ಬಿನ್ ಅ ವೆರಿ ಪಾಸಿಟಿವ್, ವೆರಿ ವೆರಿ ಮೋಟಿವೇಟೆಡ್ ಪರ್ಸನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಆ್ಯಂಡ್ ನನ್ನ ಲೈಫಲ್ಲಿ ನನಗೆ ಲೈಕ್ ನಿಜವಾಗ್ಲೂ ಹೆಮ್ಮೆ ಇದೆ. ಐ ಹ್ಯಾವ್ ಡನ್ 3 films ವಿತ್ ಹರ್. ಆ್ಯಂಡ್ ಸಾಕಷ್ಟು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೋಬಡಿ ಬೆಟರ್ ದೆನ್ ಸರ್ ಆ್ಯಂಡ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹಿಸ್ ಸಪೋರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಟು ಶೋ ಯು ಆ್ಯಂಡ್ ಅ ಲಾಟ್ ಟು, ಐ ಬಿಲೀವ್ ವರ್ಕ್ ಶುಡ್ ಟಾಕ್, ಬಟ್ ಇವತ್ತು ವಿ ಕಮ್ ಫಾರ್ ಸೆಲೆಬ್ರೇಷನ್. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಎಸ್, ಓವರ್ ಟು ದ ಮ್ಯಾನ್ ಆಫ್ ದಿ ಅವರ್. ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗ್ತಿರೋದು? ಎಲ್ರಿಗೂ ನಮಸ್ಕಾರ. ರಾಗಿಣಿ ವಿಶ್ವ ಅಭಿವೃದ್ಧಿ ಹುಟ್ಟುಹಬ್ಬದ ಶುಭಾಶಯಗಳು. ಯಾವೊಂದು ನಾಳೆ ಮೇ 24 ರಾಗಿಣಿ ಬರ್ತಡೆ. ಅವರ ಮನೆ ಮುಂದೆ ಒಂದಷ್ಟು ಅನಾಥ ಮಕ್ಕಳು ಪುಸ್ತಕ ಅದು ಇದೆಲ್ಲ ಕೊಟ್ಟು ಯಾವಲ್ಲಿ ಮಾಡ್ತಾಯಿದ್ರು. ಈ ಬಾರಿ ಒಂದು ದಿನ ಮುಂಚೆ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಮಾಧ್ಯಮದವರು ಸ್ನೇಹಿತರೆಲ್ಲ ಸೇರಿ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಇತ್ತು, ಅದಕ್ಕೆ ಒಂದು ದಿನ ಮುಂಚೆ ಮಾಡೋಣ ಅಂತ ಹೇಳಿದಾಗ ರಾಗಿಣಿಯವರು ಸರ್ಪ್ರೈಸ್ ಕೊಟ್ಟರು. ನಾವು ಅದೇ ಮಾಮೂಲಿ ಗಾಂಧಿನಗರದಲ್ಲಿ ಏನು ಮಾಡ್ತೀವಿ, GT ಮಾಲು ಬೇರೆ ಬೇಡ, ಬೇರೆ ಥರ ಮಾಡೋಣ, ಸುಮ್ಮನೆ ಎಲ್ಲರೂ ಖುಷಿ ಇರಲಿ, ತುಂಬ ದಿನ ಆಯಿತು ಎಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಅಂದ್ಬಿಟ್ಟು ಒನ್ಲಿ ಮಾಧ್ಯಮದವ್ರು ಮಾತ್ರ ಸೇರೋಣ, ಬೇರೆ ಯಾರು ಬೇಡ ಅಂತ ಹೇಳಿದಾಗ ಖುಷಿ ಆಯಿತು. ಸರಿ ಸೇರಿದು. ರಾಗಿಣಿ ನಮಗೆ ವೆರಿ ಗುಡ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡು, ಒಂದೊಳ್ಳೆ ವಿಶ್ವಾಸ, ಒಳ್ಳೆ ಪ್ರೀತಿ. ಚಿತ್ರರಂಗದಲ್ಲಿ ನನ್ನ ಜೊತೆ 3 ಸಿನಿಮಾ ಮಾಡಿದರೆ. ಈಗ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ತುಂಬ, ನಾಟ್ ಓನ್ಲಿ ಕನ್ನಡ ಚಿತ್ರರಂಗ, ಇಡೀ ಭಾರತೀಯ ಚಿತ್ರರಂಗ ಬೇರೆ ಥರ ತಿರುಗಿದೆ. ನಿಜವಾಗ್ಲೂ ಖುಷಿ ಆಗ್ತದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ. ನಂಗೆ ಸುಮಾರು ಒಂದು 15 ದಿನ ಮುಂಚೆ ರಾಗಿಣಿ ಮಾತಾಡ್ತದೆ, ಬೇರೆ ಬೇರೆ ಸಿನಿಮಾಗಳು ಯಾವ ರೀತಿ ಮಾಡೋಣ, ತುಂಬ ಥರ ಹೇಳ್ತದೆ. ಆಮೇಲೆ ಒಂದಿನ ಕೂತ್ಕೊಂಡಿದ್ದೆ, ರಾಗಿಣಿ IPS 2 ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಹೇಳಿದೆ, ನಾವು ಮಾಡೋದು ಬೇಡ ಅಂತ ಹೇಳ್ತೀರ, ನನಗೆ ಕಂಟೆಂಟ್ ಇವತ್ತು ಮುಖ್ಯ. ಕಂಟೆಂಟ್ ಇದ್ದರೆ ಯಾರ ಜೊತೆ ನಾನು ಸಿನಿಮಾ ಮಾಡೋಣ ಅಂತಂದರೆ, ರಾಗಿಣಿ ಪಾಪ ಸುಮಾರು 1-2 ರೈಟರ್ಗಳ ಜೊತೆ ಪಾಪ ತೆಲುಗುವ್ರು ಬಂದಿದ್ದರು. ಯಾರು ಒಳ್ಳೆ ರೈಟರ್ ಬಂದಾಗ ನಾನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದಾಗ, ಬೇಡ ಅದು ಬಿಡಿ ಸರ್, ಬೇರೆ ಮಾಡೋಣ, ಒಳ್ಳೆ ಡೈರೆಕ್ಟರ್ ಸಿಗೋದು. ತೆಲುಗುವಿಂದ ಬಂದಿರೋ, ತಮಿಳು ತುಂಬ ಜನ ಬಂದಿರೋ, ಸೆಟ್ ಆಗಿಲ್ಲ. ಕೊನೆಗೆ ಇದ್ದಕ್ಕಿದ್ದಂಗೆ ಈಗ ಒಂದು 10 ದಿನದಲ್ಲಿ ಹೇಳಿದ್ರು, ಒಬ್ಬರು ಕಳಿಸ್ಕೊಡ್ತೀನಿ, ನೀವು ನೋಡಿ ಏನು ಅನ್ನಿಸ್ತದೆ ಅಂದರು. ಸರಿ ಕಳಿಸಿ ಮಾದೆ. ಆವಾಗ ಗೊತ್ತಾಯಿತು, ನನ್ನ ಆತ್ಮೀಯ ಸ್ನೇಹಿತರು ಮಗ, ನಮ್ಮ ಗುರುರಾಜ್, ಜಗ್ಗೇಶ್ವರ ಮಗ ಯತಿರಾಜ್, ಇವ್ರಿಬ್ರು ಬಂದ್ವಿ. ಏನು ಬರ್ತಾರೆ ಹೆಂಗಿದ್ರಂತೆ, ನಮ್ಮ ಜಗ್ಗೇಶ್ ನಾವು ಒಂದೇ ಊರು, ಅಕ್ಕಪಕ್ಕ ಒಂದು ಫ್ಯಾಮಿಲಿ, ಅಣ್ಣ ತಮ್ಮನಿದ್ದಂಗೆ. ನಂಗೆ ಶಾಕ್ ಆಯಿತು. ಸರ್ ಇವ್ರು ಕತೆ ಕೇಳಿಲ್ಲ ಇನ್ನೊಂದರು ಕೇಳಿದೆ. ತುಂಬ ಕ್ರಿಯೇಟಿಯಾಗಿ, ತುಂಬ ಟ್ಯಾಲೆಂಟಿಂದ ಲೈನ್ ಹೇಳಿದ್ರು. ನಂಗೆ ಖುಷಿ ಆಯಿತು. ಆಮೇಲೆ ರೆಫರೆನ್ಸು ಯಾವ ರೀತಿ ಅಂದರೆ, ಬೇರೆ ಯಾರು ಕೇಳಿದ್ರೆ ಒಂದು ರೆಫರೆನ್ಸ್ ಕೊಡ್ತಾರೆ, ಆ ಸಿನಿಮಾದ ಇವ್ರು ಅದನ್ನು ಕೊಡಲಿಲ್ಲ, ಹೊಸ್ದಾಗಿ ಕೊಡ್ತಾಯಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಈ ಲೈನ್ನ ಮಾಡಿ ತುಂಬ. ಆಮೇಲೆ ಹೇಳಿದೆ, ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ. ಸಿನಿಮಾ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ವಿಲನ್ಸು ಬಾಂಬೆ ಬೇಕಾ, ಕೇರಳ ಬೇಕಾ, ತೆಲುಗು ಬೇಕಾ ಅಂತಾನ, ಸಿನಿಮಾನ ಚೆನ್ನಾಗಿ ಮಾಡಿದಾಗ ಜನ ತೊಗೊಳ್ತಾರೆ. ಇಲ್ಲ, ನಾವು ಈ ಸಿನಿಮಾ ಚೆನ್ನಾಗಿ ಮಾಡಿದಲ್ಲಿ ನಾವು ಇಷ್ಟೇ ಖರ್ಚು ಮಾಡಿ, ಸಿನಿಮಾ ಖರ್ಚಲ್ಲ ಮುಖ್ಯ, ಕಂಟೆಂಟ್ ಈಸ್ ವೆರಿ ಗುಡ್ ಸ್ಟ್ರಾಂಗ್ ಅಂದಾಗ ನನಗೆ ಗುರುರಾಜ್ ಹೇಳಿದ ಲೈನ್ ತುಂಬ ಇಷ್ಟ ಆಯಿತು. 2-3 ಸತಿ ಮೀಟಿಂಗ್ ಮಾಡ್ದು, ಕತೆ ಮಾಡಿ, ಕತೆಗೆ ನೀವು ಎಷ್ಟು ದಿನ ಟೈಮ್ ತೊಗೊಳ್ತಿದ್ದೆಲ್ಲ, ಕತೆಗೆ ಏನು ಬೇಕಾದ್ರೂ ಖರ್ಚು ಮಾಡೋದು ಕೂತ್ಕೊಳ್ಳಿ, ಒಳ್ಳೆಯ ಕತೆ ಆದ ತಕ್ಷಣ ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡೋಣ ಅಂದರೆ ರಾಗಿಣಿ ಅದಕ್ಕೆ. ಯಾಕೆಂದರೆ ಇವತ್ತು ಸಿನಿಮಾಗಳು ಒಂದಕ್ಕಿಂತ ಒಂದು ವೆರೈಟಿ ಇದೆ. ಆ ಥರ ಸಿನಿಮಾ ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಓಕೆ, ಆ ಥರ ಮಾಡಿದಾಗ ನಮ್ಮ ರಿಟರ್ನು ಬರ್ತದೆ. ಕನ್ನಡ ಚಿತ್ರರಂಗದಲ್ಲಿ ನನ್ನ ಜೊತೆ ಸುಮಾರು 54 ಸಿನಿಮಾ ಆಯಿತು. ಇದು 55 ಸಿನಿಮಾ ಅಂದ್ಕೊಳ್ಳುತ್ತೆ. ಎಲ್ಲ ಕಲಾವಿದರು ನಮಗೆ ಸಹಕಾರ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಚಿತ್ರರಂಗ ಬೇರೆ ಥರ ಇದೆ. ಆ ಚಿತ್ರರಂಗನ ನಾವು ಉಳಿಸ್ಕೋಬೇಕು. ಒಳ್ಳೆ ರೀತಿ ವೇಸ್ಟೇಜ್ ಮಾಡಲಿಲ್ಲ ಅಂದರೆ ಅದೇ ನಮ್ಮ ಲಾಭ. ನಿಜವಾಗ್ಲೂ ಸಿನಿಮಾ ಇಸ್ ವೆರಿ ಗುಡ್ ಇಂಡಸ್ಟ್ರಿ, ಬೆಸ್ಟ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ನಾವು ಅದನ್ನು ಬೇರೆ ಥರ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಿರ್ದೇಶಕರ ಕತೆ ಹೇಳಿದೆ, ಸಿನಿಮಾನ ನೀವು ಕತೆಗೆ ಏನು ಬೇಕಾದ್ರೆ ಖರ್ಚು ಮಾಡಿ, ವೇಸ್ಟೇಜ್ ಮಾಡಬೇಡಿ. ಅವರೆಲ್ಲ ಇಲ್ಲ ಸರ್, ಚಿತ್ರರಂಗದ ಪರಿಸ್ಥಿತಿ ಗೊತ್ತು, ಸಿನಿಮಾ ಏನು ಮಾಡೋಕೆ ಗೊತ್ತು, ಏನು
ಖರ್ಚು ನಾವು 100 ರೂಪಾಯಿ ತೋರಿಸಿದ್ರೆ 1000 ರೂಪಾಯಿ ಇರಬೇಕು. ಟೆಕ್ನಿಕಲಿ ಕೆಲಸ ಸರ್ ಅಂತ ಹೇಳಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಓತ್ ಬ್ರದರ್ಸ್ ವೆರಿ ಗುಡ್, ಸ್ಟ್ರಾಂಗು. ಟೆಕ್ನಿಕಲಿ ನನಗೆ ಕತೆ ಹೇಳಿರೋ ಸ್ಟ್ರಾಂಗ್ ಆಗಿದೆ. ಒಂದು ಟ್ರೈಲರ್ ಮಾಡಿದರೆ ನನಗೆ ಗೊತ್ತಿಲ್ಲ, ಇವತ್ತು ಕಳಿಸೋ ಸರ್ಪ್ರೈಸ್ ಅಂತ. ತುಂಬ ಚೆನ್ನಾಗಿ ಮಾಡಿದರೆ ಖುಷಿ ಆಯಿತು. ಅದಕ್ಕೆ ನಾವೆಲ್ಲ ಸೇರಿ ಟೀಮ್, ನಾವು ಎ ಮಂಜು ಸಿನಿಮಾ ದ್ರಾವಿಡಿ ದಿವೇಣಿ ಇಬ್ಬರು ಸೇರಿ ಒಟ್ಟಾಗಿ ಸೇರಿ ಒಂದು ಬ್ಯಾನರ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ವಿ. ನನ್ನ ಜೊತೆ ಕೈ ಜೋಡ್ಸೋಕೆ ನಮ್ಮ ಸ್ನೇಹಿತರು ಕಿಂಗ್ಸ್ ಡೆವಲಪರ್ ಸುಬ್ರಹ್ಮಣ್ಯ ಇರ್ತಾರೆ. ಅವ್ರು ಹೇಳೋದು ನಾನು ಸೇರ್ತೀವಿ ಸರ್, ಬೇಡ ನಾವು ಫಸ್ಟ್ ಇದು ಮಾಡ್ತೀವಿ, ನೀವು ಸೋಲೋ ಮಾಡಿ ಸುಮ್ಮನೆರಪ್ಪ, ನಮ್ಮ ರಾಗಿಣಿ ಅವ್ರದ್ದು ಇಲ್ಲಿ ಯಾರು ಬೇಕು ಮಾಡಿದಂತೆ. ಇಲ್ಲ ಸರ್ ಸೇರ್ತೀನಿ ಅಂದರೆ ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವತ್ತು ಬಿಲ್ಡರ್ಗಳು, ಲ್ಯಾಂಡ್ ಡೆವಲಪರ್ಗಳೆಲ್ಲ ಬರ್ತಾರೆ, ಸಿನಿಮಾ ಇಂಡಸ್ಟ್ರಿ ತುಂಬ ಜನ ಬರ್ತಾರೆ. ನಾವು ಬರೋರನ್ನ ಕಳ್ಕೋಬಾರ್ದು. ಯಾಕೆಂದರೆ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಟೆಕ್ನಿಕಲಿ ತುಂಬ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸುಮ್ಮನೆ ಬರೀ ಮಾತಾಡ್ತಾರೆ ವೇಸ್ಟ್ ಆಗ್ತಾಯಿದೆ. ಒಬ್ಬ ಪ್ರೊಡ್ಯೂಸರ್ ಲಾಸ್ ಆಗ್ತದೆ, ಯಾರಿಗೂ ಆಯ್ತಾಗ್ತದೆ. ಅದನ್ನು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆದೆ. ಥಿಯೇಟ್ರ್ಗಳು ಸಿನಿಮಾಗಳು ತುಂಬ ಥಿಯೇಟ್ರ್ಗಳು ಮುಚ್ಚುತ್ತಾರೆ. ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಒಂದೊಂದು 3 ಒಬ್ಬೊಬ್ಬ ಕಲಾವಿದರು 2-3 ಸಿನಿಮಾ ಮಾಡಬೇಕು. ಇಂಡಸ್ಟ್ರಿ ಒಳ್ಳೆದಂತೆ. ಇವತ್ತು ಚಿತ್ರರಂಗ ತುಂಬ ಇದರಲ್ಲಿದೆ. ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡಬೇಕು. ತಾವ್ಯಾರು ಹಣದ ಮಕ್ಕ ನೋಡಬೇಡಿ. ನಾವೆಲ್ಲ ಮುಂದೆ ನಿಂತು ಜೊತೆಯಲ್ಲಿದ್ದು ಎಲ್ಲರ ಪಾರ್ಟ್ನರ್ಶಿಪ್ಪಲ್ಲಿ ಶಿಕ್ಷಣ ಮಾಡಿಕೊಂಡು ಸಿನಿಮಾಗಳು ಮಾಡಿ ಸಿನಿಮಾ ಇಂಡಸ್ಟ್ರಿ ಇದು ಹೆಚ್ಚು ಉಳಿತದೆ. ಇಲ್ಲಾಂದರೆ ನಾವು ನಮ್ಮ ಸಿನಿಮಾ ಇಂಡಸ್ಟ್ರಿ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ ರಾಗಿಣಿಯವ್ರಿಗೆ ಸಿನಿಮಾಗೆ ಬಜೆಟ್ ಮಾಡೋದು ಯೋಚನೆ ಮಾಡೋದಿಲ್ಲ ಸರ್. ನಾವು ಅವರು ಕೈ ಜೋಡಿಸಿ ಒಂದು ದೊಡ್ಡ ಸಿನಿಮಾ ನಾವು ಹೇಳಿದೆ, ನೋ ಕಾಂಪ್ರಮೈಸ್. ಕಂಟೆಂಟ್ ಮಾಡಿ ಕಂಟೆಂಟ್ಗೆ ಡಿಮ್ಯಾಂಡ್ ಮಾಡಿ ಯಾರು ಆರ್ಟಿಸ್ಟ್ ಬೇಕೋ ನಾನು ಕೊಡ್ತೀನಿ ಅಂತ ಹೇಳಿದ್ವಿ. ಇದು ನಿಜವಾಗ್ಲೂ ನಾನು ಹೇಳಿದೆ. ಆ್ಯಕ್ಚುಲಿ ನೆಕ್ಸ್ಟ್ ಬಂದು ಮಾಡೋದಾದ್ರೆ ಇಲ್ಲ, ನಾನು ಹೇಳಿದೆ ಬರ್ತ್ಡೇಗೆ ಅನೌನ್ಸ್ ಮಾಡಮ್ಮ ಪರವಾಗಿಲ್ಲ ಅಂತ ಹೇಳಿದೆ. ಬೇಡ ಅಂದ್ರೆ ಇಲ್ಲ ದಯವಿಟ್ಟು ಮಾಡಿ, ತೊಂದರೆ ತುಂಬ ದಿನ ನಮ್ಮ ಬ್ಯಾನರ್ ನೀನು ಮಾಡಿ, ನಾನು ಸಿನಿಮಾ ಮಾಡಿ ಒಳ್ಳೆ ಸ್ನೇಹಿತರಾಗಿದ್ದೆ. ಯಾವಾಗಲೂ ಒಂದು ಸಿನಿಮಾ ಮಾಡೋದು. ಯಾಕೆಂದರೆ ರಾಗಿಣಿ ಸಿನಿಮಾ ವಿಷಯದಲ್ಲಿ ಒಂದು ಸತಿ ಒಪ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾರೆ. ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ನಿರ್ದೇಶಕರಿಗೆ ತೊಂದರೆ ಕೊಡೋಲ್ಲ. ಅವ್ರು ಹೇಳಿದ ಕೆಲಸನ ಬಂದು ಅಚ್ಚುಕಟ್ಟ ಮಾಡ್ತಾರೆ. ಇದರಲ್ಲಿ ಆ್ಯಕ್ಟ್ರ್ ಮತ್ತು ಪ್ರೊಡ್ಯೂಸರ್ ಆದ್ದರಿಂದ ಇನ್ನೂ ಚೆನ್ನಾಗಿ ಮಾಡ್ತಾ ಇರ್ತೀನಿ. ಸಿನಿಮಾ ಮಾಡೋಕ್ಕೆ ನೀವೆಲ್ಲರ ಪ್ರೋತ್ಸಾಹ. ನಾನು ಇವತ್ತು 54 ಸಿನಿಮಾ ಮಾಡಿ ನಿಲ್ಲಕ್ಕೆ ಇಡೀ ಚಿತ್ರಕ್ಕೆ ಮಾಧ್ಯಮದವರು, ಪತ್ರಕರ್ತರು, ಇಡೀ ನನ್ನ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದೆ. ನನ್ನ ಈ ಕರ್ನಾಟಕದ ನಮ್ಮ ಸ್ನೇಹಿತರು ಜಗ್ಗೇಶ್ ಅಣ್ಣನ ಮಕ್ಕಳಿಬ್ಬರು ಇವತ್ತು ಬಂದವರುತ್ತೆ ಚಿತ್ರರಂಗಕ್ಕೋಸ್ಕರ. ಅವ್ರಿಗೂ ಒಳ್ಳೇದಾಗಬೇಕು. ಅವರಿಬ್ಬರು ಟ್ಯಾಲೆಂಟ್ ಇದೆ, ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ನಿಮ್ಮ ಮೂಲಕ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಯಾವಾಗ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಕತೆ ಮಾಡ್ತಾ ಇದ್ದೀನಿ. IAS ಆಗ್ಬೋದು, IPS ಆಗ್ಬೋದು, ಆಗ್ತಾರೆ ಬೇರೆ ಏನಾರು ಆಗ್ಬೋದು. ಬೇರೆ ಒಂದು ವಿಷಯದಲ್ಲಿ ಯಾಕೆಂದರೆ ರಾಗಿಣಿ IPS 1 ಇರೋದನ್ನ 2 ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನು ಅನ್ಯಾಯ ಆಗಿದೆ ಇವತ್ತು. ಯಾಕೆಂದರೆ ಅವತ್ತು 2 ಕಾಲು ಕೊಟ್ಟಿಲ್ಲೇನೋ ಮಾಡಿದ್ವಿ. ಅದರಲ್ಲಿ ನಮಗೊಂದಷ್ಟು ತುಂಬ ಲಾಭ ಸಿಗಲಿಲ್ಲ. ಅಟ್ಲೀಸ್ಟ್ ಒಂಚೂರು ಲಾಭ ಚೆನ್ನಾಗಿ ಸಿಕ್ತು. ಇವಾಗ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಇದನ್ನು IAS ಆಗ್ಬೋದು, IPS ಆಗ್ಬೋದು. ಕಂಟೆಂಟ್ ರಾಗಿಣಿ IPS ಪಾರ್ಟ್ 2 ಬರ್ತದೆ ಕಂಟೆಂಟ್. ಅದಕ್ಕೆ ಸಂಬಂಧಪಟ್ಟ ಹೌದು ಪಾರ್ಟ್ ಹೌದೌದು. ಯಾವುದು ಅದನ್ನೇ ಹೇಳಿದ್ನಲ್ಲ, ಕತೆ ಫೈನಲ್ ಆದಮೇಲೆ ಯಾವುದೋ ಯೋಚನೆ ಮಾಡ್ತೀವಿ. ರಾಗಿಣಿ IPS 2ನೇ ಟೈಟ್ಲು. IAS ಆಗ್ಬೋದು, IPS ಆಗ್ಬೋದು, ಯಾವ ರೀತಿ ಯೋಚನೆ ಮಾಡ್ತೀವಿ. ಕತೆ ಫೈನಲ್ ಆದಮೇಲೆ ಅದ್ರ ಮೇಲೆ ತಿಳ್ಕೊಂಡು ಮಾತಾಡ್ತೀವಿ. ಕತೆ ಮಾಡೋಕ್ಕಂಟ ನಾವೇನು ಮಾಡೋಕ್ಕಲ್ಲ. ಮಕ್ಕಳು ಮಗು ಹುಟ್ಟಿದ ಮೇಲೆ ಗಂಡಣ್ಣ ಅಂತ ತಿಳ್ಕೊಳ್ಳೋದು. ಕತೆ ಇಲ್ದಲೆ ನಾನು ಇತ್ತೀಚೆಗೆ ಸಿನಿಮಾನೇ ಮಾಡಲ್ಲ. ಯಾಕೆಂದರೆ ಸುಮ್ಮನೆ ಕೆಲವರು ಬಂದು ಶೋಕಿಗೆ ಸಿನಿಮಾ ಮಾಡ್ತಾರಲ್ಲ. ಸಿನಿಮಾ ಇಸ್ ವೆರಿ ಗುಡ್ ಇಂಡಸ್ಟ್ರಿ, ತುಂಬ ಒಳ್ಳೆ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿ ಬೆಸ್ಟ್ ಇಂಡಸ್ಟ್ರಿ. ಇವತ್ತೆಲ್ಲ ಬರೀ ಆಕ್ಷನ್ ಮೇಲೆ ಹೋಗ್ತಾರೆ. ಫ್ಯಾಮಿಲಿ ಡ್ರಾಮಾ, ಫ್ಯಾಮಿಲಿ ಏತಕ್ಕಾಗ್ತದೆ, ಅದೆಲ್ಲ ಒಂದು ಇದು ಬೇಕು. ಅದನ್ನ ಕತೆ ಮಾಡಿಕೊಂಡು ಪ್ಲ್ಯಾನ್ ಮಾಡೋಣ, ತೊಂದರೆ ಏನಿಲ್ಲ. ಅರ್ಜೆಂಟ್ ನೀವು ಆಲ್ರೆಡಿ 54 ಸಿನಿಮಾ ಮಾಡಿದ್ದೀರಾ. ರಾಗಿಣಿ ಮೊದಲನೇ ಸಿನಿಮಾ. ಇಬ್ಬರು ಮೊದಲನೇದಲ್ಲ, ಆ್ಯಕ್ಟ್ರಾಗ ನಮ್ಮ ಜೊತೆ ಪಾರ್ಟ್ನರ್ ಆಗಿ. ಹೌದು. ಹೇಗೆ ಅನ್ಸುತ್ತೆ? ಯಾಕೆ ಹೀರೋಯಿನ್ ಯಾರು ಪಾರ್ಟ್ನರ್ ಜೊತೆ ಕೆಲಸ ಮಾಡಲಿಲ್ಲ? ಇದೆ ಮೊದಲನೇ ಸರಿ. ರಾಗಿಣಿ ನನಗೆ ಈ ಸಿನಿಮಾ ಪಾರ್ಟ್ನರ್ಗಿಂತ ನನಗೆ ಒಳ್ಳೆ ಸ್ನೇಹಿತರು, ಒಳ್ಳೆ ಫ್ರೆಂಡು. ಚಿತ್ರರಂಗದ ಯಾರೇನು ಕೊಡ್ತಾರೆ, ರಾಗಿಣಿ ನಾವೆಲ್ಲ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ. ಪ್ರತಿ ವಿಷಯದಲ್ಲೂ ಏನೇ ಇದ್ದರೂ ನಾನು ಫೋನ್ ಮಾಡ್ತಿರ್ತಾರೆ, ಮಾತಾಡ್ತೀವಿ. ಯಾವುದೇ ಸಿನಿಮಾಗಳು ಮಾಡೋದು ಈ ಥರ ಮಾಡ್ತಾಯಿದ್ದೀವಿ ಅಂತ ನಾವೆಲ್ಲ ಮಾಡ್ತಾಯಿದ್ರು. ಆ ವಿಷಯದಲ್ಲಿ ಗುಡ್ ರಿಲೇಷನ್, ಒಳ್ಳೆ ಹುಡುಗಿ. ಆಮೇಲೆ ಏನಂದರೆ ಎಲ್ಲ ಜೊತೆಲೂ ಪ್ರೀತಿಯಿಂದ ಬೆರೀತಾರೆ. ಅದೇ ಅವರಿಗೆ ಒಂದು ಒಳ್ಳೆ ಗುಣ ಅಂತ ಹೇಳಕ್ಕೆ ಇಷ್ಟ. ಶೂಟಿಂಗ್ ಯಾವಾಗ ಶುರು ಮಾಡಿದೆ? ಅದೇ ಕಥೆಯಿಂದ ನಮ್ಮ ನಿರ್ದೇಶಕರು ಹೇಳ್ಬೇಕು. ಅವ್ರು ಹೇಳಿದ ಮೇಲೆ ಅಲ್ಲೇ ನಮ್ಮ ನಿರ್ದೇಶಕರದ ಗುರು ಎತ್ತಿ ಗುರು ಅವರು ಒಂದು ಟ್ರೈಲರ್ ಮಾಡಿದ್ರು, ನೋಡ್ಬಿಟ್ಟು ಅವ್ರು ಮಾತಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಲೆಟ್ಸ್ ವಿಶ್ ರಾಗಿಣಿ ಫಾರ್ ಬರ್ತ್ಡೇ. ಇದು ಒಂದು ಬ್ಯೂಟಿಫುಲ್ ಐಡಿಯಾ ಆ್ಯಂಡ್ ಸೆಲೆಬ್ರೇಷನ್.
ಒಂದು ಹೇಳಿ ಒಂದು ನಿಮಿಷ ಅಣ್ಣ ಯಾಕ್ರೆ ಲೈಟ್ ಎಲ್ಲರಿಗೂ ನಮಸ್ಕಾರ. ರಾಗಿಣಿ ಅವರು ಬರ್ತ್ಡೇಗೆ ಇದೊಂದು ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ನೈಸ್ ಟು ಹ್ಯಾವ್ ಅ ಸ್ಮಾಲ್ ಗ್ರೂಪ್ ಲೈಕ್ ದಿಸ್. ಸೊ ಒಬ್ಬೊಬ್ಬರು ಮಾತಾಡ್ಬೋದು, ಶೇರ್ ಮಾಡ್ಬೋದು. ಆ್ಯಂಡ್ ಫ್ರಮ್ ದ ಪಾಸ್ಟ್ 6 months ದಿಸ್ ಹ್ಯಾಸ್ ಬಿನ್ ಆರ್ ಡ್ರೀಮ್. ರಾಗಿಣಿ ಅವರು ನಾವು ಮೀಟ್ ಮಾಡಿದ್ದು ಲಾಸ್ಟ್ ಇಯರ್. ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಸಬ್ಜೆಕ್ಟ್. ಸೊ ದಿಸ್ ಈಸ್ ಅ ಬಿಗ್ ಅಂಡರ್ಟೇಕಿಂಗ್. ಬಿಕಾಸ್ ರಾಗಿಣಿ ಅವ್ರ ಹೆಸರು ಅಂದಿದ ತಕ್ಷಣ ರಾಗಿಣಿ IPS ಅದೊಂದು ಫಿಲಮ್, ಒಂದು ಬೆಂಚ್ ಮಾರ್ಕ್ ಅವ್ರಿಗೆ. ಸೊ ಅದನ್ನು ನಾವು ಫಾಲೋ ಅಪ್ ಮಾಡೋಕ್ಕೆ ವಾಸ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಸುಮ್ಮನೆ ಒಂದು ಫಿಲಮ್ ಅಂತ ಮಾಡೋಕ್ಕಿಂತ ನೀವು ಆ ಫಸ್ಟ್ ಪಾರ್ಟ್ ನೋಡಿದ್ರೆ ಒಂದು ವುಮೆನ್, ಒಂದು ರಿವೆಂಜ್, ಆ ರೀಸನ್ನು, ಆ ಪೇಯ್ನ್, ಆ ಸಫರಿಂಗ್. ಸೊ ಅದನ್ನು ಬಿಟ್ಟು ನಾವು ಸಪ್ರೇಟಾಗಿ ಇನ್ನೊಂದು ಫ್ರೆಶ್ ಸ್ಟಾರ್ಟ್ ಮಾಡೋ ಬದಲು ಅದೇ ಫಿಲಮು ಅವರು ಒಂದು ಜೈಲ್ಗೆ ಹೋಗಿ 14 ವರ್ಷ ಆದಮೇಲೆ ಕಂಟಿನ್ಯೂ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಥಾಟ್ ಇಟ್ಕೊಂಡು. ಸೊ ದಿಸ್ ಈಸ್ ಅ ಕಂಟಿನ್ಯೂಯೇಷನ್ ಆಫ್ ದಟ್ ಸ್ಟೋರಿ. ಇಟ್ ಈಸ್ ನಾಟ್ ಅ ಫ್ರೆಶ್ ಸ್ಟೋರಿ. ಸೊ ಆ ಪೇಯ್ನ್, ಆ ಸಫರಿಂಗ್ ಒಂದು ಹ್ಯೂಮನ್ ಬೀಯಿಂಗ್ ಮನಸ್ಸಿಂದ ಇಟ್ಕೊಂಡು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ. ಆ್ಯಂಡ್ ವಿತ್ ದ್ಯಾಟ್ ಒಂದು ಜರ್ನಿ, ಒಂದು ಬ್ಯೂಟಿಫುಲ್ ಜರ್ನಿ ದಟ್ ಗೋಸ್ ಆಲ್ ದ ವೇ ಫ್ರಮ್ ಇಂಡಿಯಾ ಟು ಚೈನಾ. ಏನಕ್ಕೆ ಹೋಗ್ತಾರೆ, ಹೆಂಗೆ ಹೋಗ್ತಾರೆ, ಇದೊಂದು ತುಂಬ ಡೀಪ್ ಎಮೋಷನಲ್ ಆ್ಯಂಡ್ ಆ್ಯಕ್ಷನ್ ಪ್ಯಾಕ್ಡ್. ಲೈಕ್ ರಾಗಿಣಿ ಹ್ಯಾಸ್ ಟು ಡೂ 2 months of intensive training. ಇಂಡೋನೇಷ್ಯಾಗೆ ಹೋಗಬೇಕು ಅಂತ ಪ್ಲಾನ್ ಹಾಕಿದ್ದೀವಿ. ಸೊ ದರ್ಸ್ ಲಾಟ್ಸ್ ಆಫ್ ಕಮಿಟ್ಮೆಂಟ್ ರಿಕ್ವೈರ್ಡ್ ಫಾರ್ ದಿಸ್ ಫಿಲಮ್. ಆ್ಯಂಡ್ ಇವ್ರ ಸಪೋರ್ಟ್ ಇದೆ, ನಮಗೆ ಮೇನು ಮಂಜು ಸರ್ ಸಪೋರ್ಟ್ ಇದೆ. ಯಾಕಂದರೆ ಎಷ್ಟೇ ಒಂದು ಕನಸಿದ್ರು ಅದನ್ನು ನಿಜ ಮಾಡೋಕ್ಕೆ ವಿ ನೀಡ್ ಎಕ್ಸ್ಪೀರಿಯನ್ಸ್. 50+ ಮೂವೀಸ್ ವಿತ್ ದ ಬೆಸ್ಟ್ ಸ್ಟಾರ್ಸ್ ಮಾಡಿ ಎಷ್ಟು ಕಲ್ತ್ಕೊಂಡಿರ್ತಾರೋ ಅದನ್ನು ನಮಗೆ ಕೊಡೋಕ್ಕೆ ರೆಡಿ ಇದ್ದಾರೆ. ದಟ್ ಈಸ್ ಇಸ್ ಗ್ರೇಟ್ನೆಸ್, ರೈಟ್? ಸೊ ವಿ ಆರ್ ಸೋ ಲಕ್ಕಿ. ನಮ್ಗೆ ಗೊತ್ತಿಲ್ಲದಂಗೆ ಆರ್ಟಿಸ್ಟಾಗಿ ನಾವು ಬಂದಾಗ ಸ್ವಲ್ಪ ಈಸಿಯಾಗಿ ಬಂತು ಅಂತ ಸ್ವಲ್ಪ ಗ್ರಾಂಟೆಡ್ ತೊಗೊಳ್ಬೋದು. ನನಗೇನು 19 ವಯಸ್ಸು ನಾನು ಲಾಂಚ್ ಆದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ವಯಸ್ಸು ಆಗ್ತಾ ಯು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ, ಒಂದು ಆಪರ್ಚುನಿಟಿದು. ಸೊ ಅದಕ್ಕೆ ನಾವು ಒಂದು ಡೈರೆಕ್ಷನ್ಗೆ ಬರೋಕ್ಕೆ ಫ್ರಮ್ ದ ಪಾಸ್ಟ್ 5 years ಇವ್ ಡನ್ ಅ ಪ್ರಿಪ್ರೇಷನ್. ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಏನಾಗುತ್ತೋ ಪ್ರಿಪ್ರೇಷನ್. ಲಾಸ್ಟ್ 5 years ಇಂದ ಮೇನ್ ನಮ್ಮಿಬ್ಬರು ಕೆಲಸನೇ ಇಸ್ ಟು ಪ್ರಿಪೇರ್. ದಿಸ್ ಟೈಮ್ ವೆನ್ ವಿ ಕಮ್ ಇನ್ ದಿಸ್ ವೆಂಚರ್ ಆಸ್ ಎ ಡೈರೆಕ್ಟರ್, Raj Brothers anta, we want to give our best, and to do that we need the best team, so we need all of your support. ನಾವು ಹೋಗ್ತಾ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಎತ್ತಿ ಅವ್ರು ಮಾತಾಡಲ್ಲ, ಬಟ್ ಅವರು ವಿಶ್ ಮಾಡ್ತಾರೆ. ಗುರು ಇದೇನು ಮೆಡಿಕಲ್ ಮಾಫಿಯಾ ಇದು ಮೆಡಿಕಲ್ ಮಾಫಿಯಾ ಬಗ್ಗೆ, ಕೌಂಟರ್ಫಿಟ್ ಮೆಡಿಸಿನ್ ಬಗ್ಗೆ, ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ಸ್ ಹ್ಯೂಮನ್ ಎಮೋಷನ್ ಬಗ್ಗೆ. ಅದು ಒಂದು ಥ್ರೆಡ್ ಅಷ್ಟೇ, ಬಟ್ ಒಂದು ಹ್ಯೂಮನ್ ಎಮೋಷನ್ನ ನೀವು ಪಿಕ್ ಮಾಡ್ಕೊಂಡು ಹೋದಾಗ ಹರ್ಟ್ ಆಗಿರೋರು, ಎಷ್ಟು ಡೀಪಾಗಿ ಹರ್ಟ್ ಆಗಿರೋರು, ವಾಟ್ ವಿಲ್ ದೇ ಡೂ ಟು ಓವರ್ಕಮ್ ದಟ್. ಸೊ ಇಟ್ ಈಸ್ ರಿವೆಂಜ್, ಇಟ್ ಈಸ್ ಆ್ಯಕ್ಷನ್, ಬಟ್ ದರ್ ಇಸ್ ಅ ರೀಸನ್ ಬಿಹೈಂಡ್ ದಟ್. ಸುಮ್ಮನೆ ಹೊಡಿಬೇಕು ಅಂತ 100 ಜನಕ್ಕೆ ಹೊಡೆಯೋದು ಇಟ್ಸ್ ಓಲ್ಡ್ ಪ್ಯಾಟರ್ನ್. ಇಟ್ಸ್ ಅ ವೆರಿ ಡೀಪ್ ಮೂವಿ. ಕತೆ ರಾಗಿಣಿ ಅವರಿಗೆ ಅಂತಲೇ ಮಾಡಿದ್ದ. ಎಸ್ 100%. ಇಟ್ಸ್ ಅ ಕಂಟಿನ್ಯೂಷನ್. ಆ ಫಸ್ಟ್ ಪಾರ್ಟ್ದು ಎಂಡ್ ಎಲ್ಲಾಗುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತಿದೆ. ಸೊ ಇಟ್ಸ್ ಅನ್ ಅಬ್ಸಲ್ಯೂಟ್ ಕಂಟಿನ್ಯೂಷನ್. ನಿಮ್ಮ ಸಿನಿ ಜನರಲ್ಲಿ ಆಲ್ಮೋಸ್ಟ್ ನಿಮ್ಮ ಅಪ್ಪ ಜೊತೆಲಿ ಇದ್ದೇ ಇರ್ತಾರೆ. ಇದು ನೀವು ಡೈರೆಕ್ಷನ್ ಮೊದಲನೇ ಸರಿ ಮಾಡ್ತಾ ಇರೋದು ಹೇಗೆ? ಅವರು ಮುಂಚೆಯಿಂದ ಹೇಳೋರು ಏನೇ ಮಾಡಿದ್ರು ಪ್ರಿಪ್ರೇಷನ್ ಇರಬೇಕು ಅಂತ. ಬಟ್ ಏನು ಅಂದರೆ ಇವಾಗ ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಅವಾರ್ಡ್ಸ್ ಹೊಡೆದೆ. ಸೊ ಇಟ್ ಈಸ್ ಲೈಕ್ ಇದು ಈಸಿ ಮಾಡ್ಬೋದು ಅಂತ. ಬಟ್ ದಟ್ ಇಸ್ ನಾಟ್ ದ ಕೇಸ್. ಇವ್ರಿಗಿಂತ ಬೆಟರ್ ಅಲ್ಲ, ನಮ್ಮ ಬೆಸ್ಟ್ ಮಾಡೋದಿದೆ ಅಲ್ಲ, ಅದನ್ನು ಕಲಿಬೇಕು ನಾವು ಕಂಪ್ಯಾರಿಸನ್ ಆಗಿ ಇವ್ರು ಎಷ್ಟು ಮಾಡ್ತಾರೋ ಅದಕ್ಕಿಂತ ಒಂದು ಸ್ಟೆಪ್ ಬೆಟರ್ ಅಲ್ಲ, ಸಾಕಲ್ಲ. ಸೊ ಡೈರೆಕ್ಷನಲ್ಲಿ ಅವ್ರು ಕೊಟ್ಟಿದ್ದು ನಾನು ಮಾಡಬೇಕು ಅಂದಾಗ ಅದೇ ಇಂಡಿಯನ್ ಸಿನಿಮಾ, ಫಾರಿನ್ ಸಿನಿಮಾ ಎಲ್ಲ ರಿಸರ್ಚ್ ಮಾಡಿ ಫೈಂಡ್ ಔಟ್ ಯಾಕೆ ಒಂದು ವರ್ಕ್ ಆಯಿತು, ಯಾಕೆ ಒಂದು ವರ್ಕ್ ಆಗಿಲ್ಲ, ಒಂದು ಥೀಸಿಸ್ ಥರ ಮಾಡು, ನೀನು ಪ್ರಿಪೇರ್ ಆಗು. ಸೊ ದಟ್ ವಾಸ್ ಗುಡ್. ದಟ್ ಈಸ್ ವೇರ್ ಆ ಜರ್ನಿ ಸ್ಟಾರ್ಟೆಡ್ 2019. ಅಲ್ಲಿಂದ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಫಿಲಮ್ನ ನೋಡಿದ್ದೀವಿ, ಅದನ್ನು ಅನಲೈಸ್ ಮಾಡಿದ್ದೀವಿ. ಎವ್ರಿ ಸಿಂಗಲ್ ಡೇ ಅದನ್ನು ಒಂದು ಬ್ರೇಕ್ ಡೌನ್ ಮಾಡಿ ಈ ಫಿಲಮಲ್ಲಿ ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ, ಯಾಕೆ ಈ ಫಿಲಮ್ ಹಿಟ್ ಆಯಿತು, ಯಾಕೆ ಈ ಫಿಲಮ್ ಫ್ಲಾಪ್ ಆಯಿತು. ಇದು ಮಾಡ್ತಾ ತುಂಬ ಮಾಡಿದಷ್ಟು, ಒಂದು ಕೆಲಸ ಮಾಡಿದಷ್ಟು ಅದನ್ನು ಇಂಪ್ರೂವ್ಮೆಂಟ್ ಬರುತ್ತಲ್ಲ. ಸೊ ದಟ್ ವಾಸ್ ಗುಡ್. ಸೊ ಅವ್ರ ಅಡ್ವೈಸ್ ವಾಸ್ ಸಿಂಪಲ್, ಬಟ್ ಪ್ರಿಪ್ರೇಷನ್ ಇದ್ದರೆ ಯಾವುದೇ ಫೀಲ್ಡಲ್ಲಿ ಸಕ್ಸಸ್ ಬರೋದು ಒಂದು ಚಾನ್ಸ್ ಇದೆ. ಬಂದೇ ಬರುತ್ತೆ ಅಂತ ಇಲ್ಲ, ಬಟ್ ನೀವೆಷ್ಟು ಪ್ರಿಪೇರ್ ಆಗ್ತಿರೋ ಸಕ್ಸಸ್ ಬರೋಕ್ಕೆ ಅಷ್ಟು ಚಾನ್ಸ್ ಇದೆ. ನೀವಿಬ್ಬರು ಏನೇ ಮಾಡಿದ್ರು ಜಗ್ಗೇಶ್ ಅನ್ನೋ ಒಂದು ಲೇಬಲ್ ಅದ್ರ ಮೇಲೆ ಇರುತ್ತೆ.
ಅದನ್ನ ಹೊರತುಪಡಿಸಿ ನಿಮ್ಮನ್ನು ನೀವು ರೂಪಿಸ್ಕೊಳ್ಳೋಕ್ಕೆ ಏನು ಪ್ಲಾನ್ ಮಾಡಿದ್ದೀರಿ? ಅದು ನನ್ನ ಮನಸ್ಸಲ್ಲಿ ಇಲ್ಲವೇ ಇಲ್ಲ ಸರ್. ಅದು ಲೇಬಲ್ ಅಲ್ಲ, ಅದು ಒಂದು ಅಲ್ಲ, ಆಡಿಯನ್ಸ್ಗೆ ಜಗ್ಗೇಶ್ವರ್ ಮಕ್ಕಳು ಅದು ಇರಲಿ ಸರ್, ಅದೊಂದು ಗಿಫ್ಟು ಸರ್. ಅದ್ರ ಜೊತೆಗೆ ನಿಮ್ಮ ಐಡೆಂಟಿಫಿಕೇಶನ್ ನಮ್ಮ ಐಡೆಂಟಿಫಿಕೇಶನ್ ಆಟೋಮೆಟಿಕ್ ಆಗಿ ಸರ್. ಅದೆಲ್ಲ ಒಂದು ಈಗೋ ಅಲ್ಲಿ ಮಾತಾಡೋದು, ಅಂದರೆ ಅವ್ರ ಹೆಸರು ಬೇಡ, ನನ್ನ ಹೆಸರು ಅವ್ರ ಹೆಸರೆಲ್ಲ ಇಲ್ಲವೇ ಇಲ್ಲ ಸರ್. ಇದರಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಎಂಜಾಯ್ ಮಾಡ್ತಾರೆ ಅಷ್ಟೇ. ನಾವು ಗೆದ್ವಿ, ಯಾರ ಹೆಸರು ಬಂದರೆ ಏನು, ಜಗ್ಗೇಶ್ ಮಗ ಒಳ್ಳೆ ಫಿಲಮ್ ಮಾಡಲಿ ಅಂತ ಹೇಳಿ ನನ್ನ ಖುಷಿನೇ, ಅದು ನೋಡಿದ್ರೆ ಸಾಕು ಅಲ್ವಾ. ಅವ್ರು ನಕ್ಕಿದ್ರೆ ಸೊ ಐ ಜಸ್ಟ್ ವಾಂಟ್ ಟು ಕನ್ಕ್ಲೂಡ್, ಐ ಜಸ್ಟ್ ವಾಂಟ್ ಟು ಟೆಲ್ ಒನ್ ಸಿಂಪಲ್ ಥಿಂಗ್. ಈ ಒಂದು ಕೊಲ್ಯಾಬೊರೇಷನ್ ಆಗಲಿ, ಅವ್ರ ಥರ ಅಷ್ಟು ಲೈಕ್ ಇಷ್ಟು ಸೀನಿಯರ್ ಪ್ರೊಡ್ಯೂಸರ್, ದೊಡ್ಡ ಪ್ರೊಡ್ಯೂಸರ್ ಕೊಲ್ಯಾಬೊರೇಟಿಂಗ್ ವಿತ್ ಸಂಬಡಿ ಲೈಕ್ ಮೀ ಹೂಸ್ ಅನ್ ಆ್ಯಕ್ಟರ್ ಹೂಸ್ ಡನ್ ಫಿಲ್ಮ್ಸ್ ಅಂಡ್ ಡೂಯಿಂಗ್ ವಾಂಟಿಂಗ್ ಟು ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್. ಈ ಉದ್ದೇಶ ಏನು ಅಂದರೆ ಫಾರ್ ಅಸ್ ಟು ಬಿ ಏಬಲ್ ಟು ರೆಗ್ಯುಲರ್ಲಿ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ಫಾರ್ ರೈಟರ್ಸ್, ಡೈರೆಕ್ಟರ್ಸ್, ನ್ಯೂ ಆರ್ಟಿಸ್ಟ್ಸ್, ಆ್ಯಕ್ಟರ್ಸ್, ಆ್ಯಕ್ಟ್ರೆಸಸ್. ನಮ್ಮದೇ ಆದಂಥ ನಾವು ಒಂದು, ಯಾಕಂದರೆ ತುಂಬ ಟೈಮ್ ಆಗಿದೆ ದಟ್ ಈ ಥರ ಒಂದು ಪ್ಲಾಟ್ಫಾರ್ಮ್ ಬಂದಿದೆ. ಆ್ಯಂಡ್ ವಿ ಆರ್ ಲುಕಿಂಗ್ ಅ ಹೆಡ್, ಲೈಕ್ ನಾವು ಮುಂದೆ ಫ್ಯೂಚರಾಗಿ ಯೋಚನೆ ಮಾಡ್ತಾ ಇದ್ವಿ ದಟ್ ಇಂಡಸ್ಟ್ರಿಯಲ್ಲಿ ಇನ್ನೂ ಸಾಕಷ್ಟು ಡೈರೆಕ್ಟರ್ಸ್, ರೈಟರ್ಸ್, ಕಥೆಗಳು ಬರಲಿ ಅಂತ. ಐ ವಾಂಟ್ ಟು ಇನ್ ದಿಸ್ ಪ್ರೊಡಕ್ಷನ್ ಡೂ ಅಟ್ ಲೀಸ್ಟ್ 5 films a year ಆ್ಯಂಡ್ ವಿ ವಾಂಟ್ ಟು ಡೂ ಡಿಫ್ರೆಂಟ್ ಫಾರ್ಮ್ಯಾಟ್ಸ್, ವಿ ವಾಂಟ್ ಟು ಡೂ ಶೋಸ್, ಲೈಕ್ ತುಂಬ ಮಾಡಬೇಕು ಅಂತ ಮನಸ್ಸಿದೆ. ಬಟ್ ಆ ಥರ ಒಂದು ದೊಡ್ಡ ಒಂದು ವಿಷನ್, ನನಗೆ ಪ್ಯಾಷನ್ ಇದೆ, ವಿಷನ್ ಇದೆ, ಎಲ್ಲ ಇದೆ, ಹಾರ್ಡ್ ವರ್ಕ್ ಇದೆ. ಫಾರ್ ಮೀ ಟು ಬಿ ಏಬಲ್ ಟು ಹ್ಯಾವ್ ಸಂಬಡಿ ಲೈಕ್ ಸರ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ, ಇವತ್ತು ಜಸ್ಟ್ ಒಂದು ಖುಷಿಗೆ ನಾವು ಮಾಡಬೇಕು ಅಂತ ಇವತ್ತು ಈ ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ. ಬಟ್ ಅಫಿಷಿಯಲ್ ಲಾಂಚ್ ಆಗಲಿ ಮೂರತ್ತ ಅದಲ್ಲ, ಅದು ಪ್ರೊಸೀಜರ್ ಆಫ್ ಇಟ್ ಈಸ್ ದೇರ್. ಬಟ್ ಉದ್ದೇಶ ಏನಂದರೆ ಹೀ ಈಸ್ ಸಂಬಡಿ ಹೂ ಕಮ್ಸ್ ವಿತ್ ಸೋ ಮಚ್ ಸೀನಿಯಾರಿಟಿ, ಎಕ್ಸ್ಪೀರಿಯನ್ಸ್. ಅಂದರೆ ಅವರು ಇಷ್ಟು ವರ್ಷದಿಂದ ಇಂಡಸ್ಟ್ರಿ ಹೆಸರು ಇರೋದು ಬಿಕಾಸ್ ಆಫ್ ಪೀಪಲ್ ಲೈಕ್ ಮಂಜು ಸರ್. ಸೊ ವಿ ಆರ್ ದ ಫ್ಯೂಚರ್, ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಫ್ಯೂಚರ್. ಆ್ಯಂಡ್ ಯಾವತ್ತೂ ಇಟ್ ಈಸ್ ಅ ಕಾಂಬಿನೇಷನ್. ನಾವೆಲ್ಲರೂ ಒಟ್ಟಿಗೆ ಜೊತೆಗೆ ಬಂದು ಏನಾದರೂ ಮಾಡಿದ್ರೆ ಸಾಧನೆ. ನಾನು ಒಬ್ಬನೇ ಮಾಡ್ತೀನಿ ಅಂತ ಏನೋ ಓಕೆ ಇದು ಮಾಡೋಕ್ಕೆ ಹೋಗಿ ಇಟ್ ಈಸ್ ನೆವರ್ ಗೋನ್ ಟು ವರ್ಕ್. ವಿ ಆಲ್ವೇಸ್ ನೀಡ್ ದ ಬ್ಲೆಸ್ಸಿಂಗ್ಸ್ ಆಫ್ ಅವರ್ ಎಲ್ಡರ್ ಪೀಪಲ್, ಸೀನಿಯರ್ ಪೀಪಲ್, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಆ್ಯಂಡ್ ಫಾರ್ ರಾಗಿಣಿ IPS ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ರಾಗಿಣಿ IPS ಟೀಮ್ಸ್. ಇನ್ನೊಂದು ವಿಷಯ ಏನು ಅಂದರೆ, ನನ್ನ ರಾಗಿಣಿ IPS ಮಾಡಿದಂಥ ಆನಂದ್ ಪಿರಾಜ್ ನನ್ನ ಸ್ನೇಹಿತ ಯಾವಾಗಲೂ ಬರೋನು. ಸಾಯಿ ಕುಮಾರು ಅಗ್ನಿ IPS ಮಾಡಿದ್ದ, ಅಣ್ಣ ನಾನು ಮಾಡ್ಬಿಡ್ತೀನಿ ರಾಜು, ಯಾವುದು ಒಳ್ಳೇದು ಮಾಡೋದು, ಅಗ್ನಿ IPS ಮಾಡಿದ್ದೀನಿ ಸಾಯಿ ಕುಮಾರ್ ಇದ್ದೀನಿ. ಅವಾಗೇನೋ ಮಾತಾಡ್ಬೇಕಾದ್ರೆ ರಾಗಿಣಿ ಏನೋ ವಿಷಯಕ್ಕೆ ಮಾಡೋದು, ಮಂಜು ಸರ್ ಎಲ್ಲಿದ್ದೀರದು, ಆನಂದ್ ಪಿರಾಜ್ ಹೇಳಿದೆ ರಾಗಿಣಿ IPS 2 ಮಾಡೋದು. ರಾಗಿಣಿಗೆ ಹೇಳಿದೆ ನೀನು IPS 2 ವಿಚಾರ ಮಾಡ್ತಿದ್ದೆ. ಅವ್ನು ಶಾಕು. ಅಗ್ನಿ IPSನಾಗ ಆದಮೇಲೆ ರಾಗಿಣಿ IPS ಮಾಡೋದು ಸಾಕು ಅಂತ ಹೇಳಿದೆ. ಫಸ್ಟ್ ಪಾರ್ಟ್ 1 ಮಾಡ್ದೋ, ಗೆದ್ದೋ ವಿಲಿನ್. ಆಮೇಲೆ ಅವನು ಇವತ್ತು ತುಂಬ ಆರೋಗ್ಯ ಪರಿಸ್ಥಿತಿ ಕೆಟ್ಟು ತುಂಬ ನಿಜವಲ್ಲ, ಅವ್ನು ಒಳ್ಳೇದಾಗಿ ಭಗವಂತ ಪ್ರಾರ್ಥನೆ ಮಾಡ್ತಾ ಇವತ್ತು ರಾಗಿಣಿ IPS 2 ಮಾಡೋಕ್ಕೆ ಕಾರಣ ಒಂದು ಮಾಡಿದಂಥ ನಮ್ಮ ಆನಂದ್ ಪಿರಾಜು. ಅವ್ರು ಇವತ್ತು ಈ ಮುಖಾಂತರ ನಾವು ನೆನೆಸ್ಕೊಂಡು ಅವ್ರಿಗೆ ದೇವರು ಚೇತರಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳಿ ಸರ್. ಥ್ಯಾಂಕ್ ಯು, ಧನ್ಯವಾದ. ತುಂಬ ಚೆನ್ನಾಗಿ ಕಮ್ಮಿ ನಟಿಯರು ಇರೋ ಪ್ರೊಡ್ಯೂಸ್ ಮಾಡಿರೋದು ಹೇಗೆ ಅನ್ನಿಸ್ತು? ಕತೆ ಕೇಳ್ಬಿಟ್ಟು ಮಾಡಬೇಕು ಅನ್ನಿಸ್ತಾ ಮತ್ತು ಮೊದಲ ಪ್ಲಾನ್ ಇತ್ತು ಅದು? ಮಂಜು ಸರ್, ನಿಮಗೆ ಗೊತ್ತಿದೆ ನಾವು ಯಾವತ್ತೂ ಡಿಸ್ಕಷನ್ ಮಾಡ್ತೀವಲ್ವ, ನಾವೆಲ್ಲ ಕೂತ್ಕೋಬೇಕಾದ್ರೆ ನನ್ನ ವಿಷನ್ ಇತ್ತು, ನನ್ನ ಡ್ರೀಮ್ ಇತ್ತು ದಟ್ ಬೇರೆ ಏನೋ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ನಾನೊಬ್ಬ ಏನೋ ಪಂಜಾಬಿ ಆಗಿ ಆಚೆಯಿಂದ ಬಂದು ಈ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನನಗೆ ನನ್ನ ಹೆಸರು, ಪ್ರೀತಿ, ಪ್ರೋತ್ಸಾಹ, ನಾನು ಎಷ್ಟು ಯಾವ ಮಟ್ಟಕ್ಕೆ ಬೇರೆ ಭಾಷೆಯಲ್ಲಿ ಕೂಡ ಎಷ್ಟು ವರ್ಕ್ ಮಾಡಿದ್ದೀನಿ, ಈ ಒಂದು ನಮ್ಮ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನು ಕೊಟ್ಟಿದೆ ಅದು ಮರೆಯೋಕ್ಕೂ ಆಗಲ್ಲ, ಯಾವತ್ತೂ ಮರೆಯಲ್ಲ ನಾನು. ಸೊ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ಮೈ ಪೀಪಲ್. ಆ್ಯಂಡ್ ನಿಜವಾಗ್ಲೂ ಇದನ್ನು ನಾನು ಒಬ್ಬಳೇ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಐ ನೀಡ್ ಎವ್ರಿಬಡಿ ಸಪೋರ್ಟ್. ಇವಾಗ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಈಸಿ ಇಲ್ಲ, ಪಿಕ್ಚರ್ ರಿಲೀಸ್ ಮಾಡಬೇಕು ಅಂದರೆ ಈಸಿ ಇಲ್ಲ. ಸೊ ಐ ವಾಂಟ್ ಟು ಕ್ರಿಯೇಟ್ ಅ ಸ್ಪೇಸ್ ವೇರ್ ನಾನಿವಾಗ ಏನೋ ಒಂದು ಬ್ರಿಡ್ಜ್ ಆಗಿ ಬರ್ತಾ ಇದ್ದೀನಿ ಅಂದರೆ ಐ ವಾಂಟ್ ಟು ಬಿ ದಟ್ ಬ್ರಿಡ್ಜ್ in between somebody who genuinely wants to make a film and somebody who wants to genuinely act. ನಾನು ಪ್ರೊಡಕ್ಷನಲ್ಲಿ ನಾನೇ ಎಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಈ ಒಂದು ನಮಗೆ ಡ್ರೀಮ್ ಪ್ರಾಜೆಕ್ಟ್, ಯಾಕಂದರೆ ಇಟ್ ಇಸ್ ಸಮಥಿಂಗ್ ಟು ಶೋ ಪೀಪಲ್ ದಟ್ ವಿ ಹ್ಯಾವ್ ಅರೈವ್ಡ್ ಆ್ಯಂಡ್ ವಿ ಹ್ಯಾವ್ ಅರೈವ್ಡ್ ವಿತ್ ರಾಗಿಣಿ IPS 2. ಇದಾದಮೇಲೆ ಮುಂದೆ ಹೋಗ್ತಾ ತುಂಬ ತುಂಬ ಡಿಫ್ರೆಂಟ್ ಆಗಿರೋದು ಅನೌನ್ಸ್ಮೆಂಟ್ಸ್ ಬರುತ್ತೆ. ಮೈ ಪ್ರಾಮಿಸ್ ಇಸ್ ದಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ನನ್ನ ಮನಸ್ಸಿಂದ, ನನ್ನ ಹೃದಯದಿಂದ ನಾನು ಕಷ್ಟಪಡ್ತೀನಿ ದಿನ ಟು ಮೇಕ್ good content in the Kannada film industry. Yakandre we have amazing people and 2 of those people are here. Please Tejas, please come. Manohar, come. Say a quick hello to everybody. Yakandre
They are a part of our team. Ujjwal ji, please come. So, ಎಲ್ಲರೂ already Manohar Joshi ಅವ್ರಿಗೆ ಏನೋ introduction ಬೇಕಾಗಿಲ್ಲ. He is a part of our team. Tejas is a part of our team. They both are extremely. ಇವರು ಸಿನಿಮಾಟೋಗ್ರಾಫರ್ ಉಜ್ವಲ್ ಜಿ. ಇವರು ನಮ್ಮ ಕಂಪನಿನ ಫ್ರಂಟ್ ಎಂಡ್ ಮಾಡ್ತಾರೆ, ಪ್ರೊಡಕ್ಷನ್ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. Manohar Joshi has been one of the most top cinematographers for the longest time. He is one of the most intriguing writers that I have met in the longest time. Ankonde irlilla nanu. Amazing. Like, I'm so intrigued. And Tejas is also, he was a dancer. He has a dance academy. I met him when he was choreographing dance sequences as the lead. I got mainly converted into writer. We are developing a writer's room. Fantastic writing. So, ಇಂಥವ್ರನ್ನ like, I mean, ನಾನಿವಾಗ ನಾನು ತುಂಬ ಚಿಕ್ಕವನು ಮಾತಾಡೋಕ್ಕೆ ಅದ್ರ ಬಗ್ಗೆ, ಬಟ್ ಫಾರ್ ಪೀಪಲ್ ಲೈಕ್ ದ್ಯಾಟ್, ಫಾರ್ ಟ್ಯಾಲೆಂಟ್ ಇರೋರು ತುಂಬ ಇರ್ತಾರೆ, ಬಟ್ ಪ್ಲ್ಯಾಟ್ಫಾರ್ಮ್ ಇಲ್ಲಲ್ಲ, ಆ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು. ಇವತ್ತು ಒಂದು ಹೆಣ್ಣು ಮಗು ಸಿನಿಮಾ ಆಕ್ಟಿಂಗ್ ಮಾಡಿ ಪಾರ್ಟ್ನರ್ ಆಗಿ ಬರ್ತಾ ಇದ್ದಾರೆ. ನಮ್ಮಲ್ಲಿರೋ ದಯವಿಟ್ಟು ಕಲಾವಿದರುಗಳು ಮನಸ್ಸು ಮಾಡಬೇಕು, ಪಾರ್ಟ್ನರು ಆಗಬೇಕು, ಆಕ್ಟು ಮಾಡಬೇಕು, ಕಾಸು ಇಸ್ಕೊಂಡು ಆಮೇಲೆ ತೊಗೊಂಡು ಒಂದು ಅಡ್ವಾನ್ಸ್ ತೊಗೊಂಡು ಕೆಲಸ ಮಾಡೋ ಚಿತ್ರರಂಗ ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲ ಕೇಳ್ಕೊತೀನಿ ನಮ್ಮ ಕಲಾವಿದರುಗಳಲ್ಲಿ. ಇವತ್ತು ಒಂದು ಹುಡುಗಿಗೆ ನಾನು ಹೇಳಿದೆ, ರಾಗಿಣಿ ಬೇಡ ಅಮ್ಮ ನೀವು ದುಡ್ಡು ಗಿಟ್ಟು ಮಾಡ್ಕೊಂಡು ನೆಮ್ಮದಿಯಾಗಿ ಯಾಕೆ ಮಾಡ್ತಾಯಿದ್ದೆ. ಇಲ್ಲ ಸರ್ ಮಾಡೋಣ ಸರ್, ತೊಂದರೆ ಇಲ್ಲ ಸರ್, ನಾವೇನು ತಂದು ಏನು ತೊಗೊಳೋಣ ಸರ್, ಇದಷ್ಟು ದಿನ ಅಟ್ಲೀಸ್ಟ್ ಏನೋ ಒಂದು ಚಿತ್ರಕ್ಕೆ ಮಾಡೋಣ. ನಿಜವಾಗ್ಲೂ ಖುಷಿ ಆಗ್ತದೆ. ನಮ್ಮಲ್ಲಿ ಇವತ್ತೇನು ನಮ್ಮ ಕಲಾವಿದರುಗಳು ಇದ್ದೀರ ದೊಡ್ಡವರು ಎಲ್ಲರೂ ದಯವಿಟ್ಟು ಸಿನಿಮಾಗಳನ್ನ ಮಾಡಿ, ದಯವಿಟ್ಟು ತಾವು ಪಾರ್ಟ್ನರ್ ಮಾಡಿ ಪ್ರೋತ್ಸಾಹ ಕೊಟ್ಟು ಒಬ್ಬೊಬ್ಬರು 3 ಸಿನಿಮಾ ಮಾಡಿ ಸಿನಿಮಾ ಥಿಯೇಟ್ರ್ ಮಂದಿರ ಕ್ಲೋಸ್ ಆಗುತ್ತೆ, ದಯವಿಟ್ಟು ಓಪನ್ ಮಾಡೋಕ್ಕೆ ತಾವೆಲ್ಲ ಪ್ರೋತ್ಸಾಹ ಮಾಡಿಕೊಡ್ತೀನಿ ನಾನು ನಂಬಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಕೋಆಪ್ರೇಷನ್ ಕೊಟ್ಟರೆ ನೋ ಡೌಟ್ ಇವಾಗ ಇರೋ ಕಲಾವಿದರುಗಳು ತುಂಬ ಜನ ನಿಜವಾಗ್ಲೂ ನಮಗೆ ಎಲ್ಲ ಪ್ರೋತ್ಸಾಹ ಏನಿಲ್ಲ. ಅವರು ಫಸ್ಟ್ ಕಾಸು ಬೇಡ, ಸಿನಿಮಾ ಮಾಡಿದ್ದೆ, ನಿರ್ಮಾಪಕರಿಗೆ ಜವಾಬ್ದಾರಿ ಕೊಡಲಿ. ಸಿನಿಮಾ ಇಂಡಸ್ಟ್ರಿ ಗೆಲ್ಲಿಲ್ಲ ಅಂದರೆ ಆಮೇಲೆ ನನ್ನ ಹೆಸರು ಬೇಡ. ಯಾಕೆಂದರೆ ಇದೇ ಕೋವಿಡ್ ಮುಂಚೆ ನಿರ್ಮಾಪಕರು ಕತೆ ಕೇಳಿ ಡಿಸ್ಕಸ್ ಮಾಡ್ತಿದ್ರು, ಇದು ಹಿಂಗಾಗುತ್ತೆ, ಈ ಥರ ಮಾಡೋದಕ್ಕೆ ಇವತ್ತು ಈ ಥರ ಜನ ಕೊಡ್ಬೋದು. ನಿರ್ಮಾಪಕ ಗೊತ್ತಿರ್ತದೆ, ಅವರು ಎಲ್ಲ ಥರ ಸಿನಿಮಾ ನೋಡ್ತಾರೆ, ಎಲ್ಲ ನೋಡ್ಬಿಟ್ಟು ಇವಾಗ ಅದು ಕೇಳಲ್ಲ, ಅವರೇನು ಹೇಳಿದ್ದು ನಾವು ಮಾಡೋಕ್ಕಾಯ್ತೈತೆ. ಆ ಪರಿಸ್ಥಿತಿ ಬಂದರೆ ಇಂಡಸ್ಟ್ರಿ ಖಾಲಿ ಕೆಳಗೆ ಹೋಗ್ತಾ ಇದೆ. ಕೆಲವು ನಿರ್ದೇಶಕರಂತೂ ಬಿಡಿ, ಅಯ್ಯೋ ಮಾಡ್ತಾರೆ ಅದು ಏನು ಅವ್ರಿಗೆ, ಯಾಕೆ ಜೋಬಿಂದ ದುಡ್ಡೇನು ತಂದಿದ್ರೆ ಮಾತ್ರ ಗೊತ್ತಾಗಿಲ್ಲ ಅವ್ರಿಗೆ. ಅವ್ರು ಯಾವ ಸುಮ್ಮನೆ ಸಾಯಂಕಾಲ ಜೋಬಲ್ಲಿ ಹಾಕೊಳ್ಳೋ ಅದಕ್ಕೆ ಗೊತ್ತಾಗಿಲ್ಲ. ಇವತ್ತು ತಂದು ಹಾಕಿ ಗೊತ್ತಾಗುತ್ತೆ. ಅದಕ್ಕೆ ಒಬ್ಬ ನಿರ್ಮಾಪಕ ಹೆಚ್ಚಿಗೆ ಅವನ್ನ ಜವಾಬ್ದಾರಿ, ನೀವು ನಮ್ಮ ಸಿನಿಮಾ ಮಾಡಿ ತಿರ್ಗಾ ಇಂಡಸ್ಟ್ರಿ ಟೇಕಾಗಿಲ್ಲ ಅಂದರೆ ನನ್ನ ಹೆಸರು ಬೇಡಿ ಆಗುತ್ತೆ. ನಾವು ಮನಸ್ಸು ಮಾಡಬೇಕು. ನೀವು ಬಿಟ್ಟುಬಿಡಿ, ನೀವು ನಮ್ಮ ನಂಬಿದಾಗ ನಾವು ಜನಕ್ಕೆ ಏನು ಕೊಡಬೇಕು ನಾವು ಗ್ಯಾರಂಟಿ ಕೊಡ್ತೀವಿ. ನಿಮಗಾಗಲಿ, ನಿಮ್ಮ ಅಭಿಮಾನಿಗಳಾಗಲಿ, ಕನ್ನಡ ಪ್ರೇಕ್ಷಕರಿಗೆ ಯಾರಿಗೂ ಒಂದು ಚೂರು ಕಿಂಚಿತ್ತು ಪರವಾಗಿಲ್ಲ, ಸೂಪರ್ ಅಂದರೆ ಪರವಾಗಿಲ್ಲ ಒಳ್ಳೆ ಸಿನಿಮಾ ಅಂತದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Thank you so much for your patience. ಒಂದು ಗ್ರೂಪ್ ಫೋಟೋ